ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕ್ವಿಕ್ಕಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಪ್ಪ ಅಂತಂದರೆ, ನಮ್ಮ ಪಾಪುನ ಇವತ್ತು ನಾವು ಸರಿಗಮಪ ಲಿಟಲ್ ಚಾಂಪ್ಸ್ ಆಡಿಷನ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. 7:30 ಆಗಿದೆ, ಒಂದು 8 o'clock ಅಷ್ಟಲ್ಲಿ ಇಲ್ಲಿ ಬಿಡಬೇಕು ಮನೇನ ಅಂತ ಅಂದ್ಕೊಂಡಿದ್ದೀವಿ. ರಾಜಾಜಿನಗರಲ್ಲಿದೆ ಆಡಿಷನು. ಸೊ ಏನಕ್ಕೆ ಅಂತಂದರೆ, ಬೇಗ ಹೋದಷ್ಟು ಬೇಗ ಮುಗಿಸ್ಕೊಳ್ತೀವಿ, ಪಾಪು ನಿದ್ದೆ ಮಾಡಲ್ಲ, ನೀಟಾಗಿ ಆರಾಮಾಗಿದ್ದು ಹಾಡು ಹೇಳ್ತಾನೆ ಅಂತ. ಯಾಕಂದರೆ ಲೇಟಾಗಿ ಹೋದರೆ ಮಧ್ಯಾಹ್ನ ಆಗಿಬಿಟ್ರೆ ಅವ್ನು ನಿದ್ದೆ ಮಾಡೋ ಟೈಮ್ ಆಗಿಬಿಡುತ್ತೆ. ಹಠ ಮಾಡಿದ್ರೆ ಆಮೇಲೆ ಅವನು ನಾನು ಆಗೋದೇ ಇಲ್ಲ ಕನ್ವಿನ್ಸ್ ಮಾಡೋದಕ್ಕೆ. ಸೊ ಹಂಗಾಗಿ ಬೇಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಸೊ ನಾನು ಆಲ್ರೆಡಿ ಆಗಿದೆ. ಈಗ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಪಾಪು ಇಬ್ಬರು ಫ್ರೆಶಪ್ ಆಗಿ ರೆಡಿ ಆಗ್ತಿದ್ದಾರೆ. ರೆಡಿ ಆಗಿದ ತಕ್ಷಣ ಹೊರಡ್ತೀವಿ. ನಾವೆಲ್ಲಿಗೆ ಹೋಗ್ತಿರೋದು? ಸಾಂಗ್ ಹೇಳೋಕ್ಕೆ. ಸಾಂಗ್ ಹೇಳೋದನ್ನ ಏನಂತಾರೆ? ಆಡಿಷನ್. ಓಕೆ. ಮೆಗಾ ಆಡಿಷನ್ಗಲ್ಲ, ಇನ್ನು ನಾರ್ಮಲ್ ಆಡಿಷನ್ಗೆ ಹೋಗ್ತಾ ಇರೋದು. ಅಲ್ಲಿ ಸೆಲೆಕ್ಟ್ ಆದರೆ ಆಮೇಲೆ ಮೆಗಾ ಆಡಿಷನ್ಗೆ ಹೋಗೋದು. ಓಕೆನಾ? ಬಾಯ್ ಮಾಡು, ನನಗೆ ಈ ಕಡೆ ಮಾಡು. ಎಸ್, ಮನೆಯಿಂದ ಹೊರಟ್ವಿ. ಇವಾಗ ಆಡಿಷನ್ ಬಂದು ರಾಜಾಜಿನಗರ ಇರುವಂಥ SJR ಗರ್ಲ್ಸ್ ಕಾಲೇಜಲ್ಲಿರೋದು. ಸೊ ಅಲ್ಲಿಗೆ ರೀಚ್ ಆದಾಗ ಒಂದು 8:30 ಆಗಿತ್ತು. ಪಾಪುದು ಫೋಟೋ ಬೇಕಾಗಿತ್ತು, ಹಾಗೆ ಅವ್ನ ಬರ್ತ್ ಸರ್ಟಿಫಿಕೇಟ್ ಜೆರಾಕ್ಸ್ ಎಲ್ಲ ಬೇಕಾಗಿತ್ತು. ಸೊ ನಮ್ಮ ಹಸ್ಬೆಂಡ್ ಅದನ್ನ ತಗೊಂಬರೋದಕ್ಕೆ ಅಂತ ಆಚೆ ಹೋದ್ರು, ನಾವು ಒಳಗಡೆ ಬಂದ್ವಿ. ಬಟ್ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತಂದ್ರೆ, ಒಳಗಡೆ ಒಬ್ಬರನ್ನೇ ಪೇರೆಂಟ್ನ ಬಿಡೋದು, ಇಬ್ಬರನ್ನ ಬಿಡೋದಿಲ್ಲ ಅಂತ ಹೇಳಿದ್ರು. ನಂಗಂತೂ ತಲೆ ಕೆಟ್ಟೋಯ್ತು, ಹೇಗಪ್ಪ ಇವನನ್ನ ಮ್ಯಾನೇಜ್ ಮಾಡೋದು ಒಬ್ಳೆ ಅಲ್ಲಿ ಅಂತ. ಯಾಕಂದ್ರೆ ತುಂಬಾ ಕ್ಯೂ ಇತ್ತು, ತುಂಬಾ ಜನ ಇದ್ರು, ವೆಯ್ಟ್ ಮಾಡ್ಬೇಕಾಗಿತ್ತು. ಎಲ್ಲಿ ಇವನು ಫ್ರಸ್ಟ್ರೇಟ್ ಆಗಿ ಹಾಡು ಹೇಳ್ದೆ ಹಂಗೆ ಇದ್ದೋಗ್ತಾನೆ ಅಂತ ಭಯ ಆಗೋಗಿತ್ತು. ಬಟ್ ಸ್ವಲ್ಪ ಆರಾಮಾಗಿದ್ದ. ಬಟ್ ಸ್ಟಿಲ್ ಅಷ್ಟೊತ್ತವರೆಗೂ ಆಲ್ಮೋಸ್ಟ್ 8:30 12:30 ವೆಯ್ಟ್ ಮಾಡಿದ್ರೆ ಅವ್ನಿಗೆ ಆಲ್ರೆಡಿ ಬೇಜಾರಾಗೋಗ್ಬಿಟ್ಟಿತ್ತು. ಅಲ್ಲಿ ಇರುವಂತ ಮಕ್ಳ ಜೊತೆಗೆ ಆಟ ಆಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದ. ಬಟ್ ಇನ್ನೊಂದೇನಪ್ಪಾ ಅಂತಂದ್ರೆ, ಅಲ್ಲಿ ಫಾರ್ಮ್ಗಳನ್ನೆಲ್ಲ ಫಿಲ್ ಮಾಡಿ, ಸೊ ಎಲ್ಲ ಆದ್ಮೇಲೆ ನಮ್ಮ ಪಾಪು ನಂಬರ್ ಬಂದು 201 ಇತ್ತು. ನಾವು 8:30ಗೆ ಹೋದ್ರು ನೋಡಿ ಅಷ್ಟೊತ್ತಾಗಿತ್ತು, ಅಷ್ಟೊಂದು ಜನ ಬಂದಿದ್ರು ಎಲ್ರು. ಸೊ ಅದೆಲ್ಲ ಆದ್ಮೇಲೆ ಫಾರ್ಮ್ ಫಿಲ್ ಮಾಡಾದ್ಮೇಲೆ ಈ ತರ ಮಕ್ಕಳಿಗೆ T-ಶರ್ಟ್ ಮೇಲೆ ಪೇಸ್ಟ್ ಮಾಡ್ತಾರೆ, ಅವ್ರದ್ದು ಏನ್ ನಂಬರ್ ಇರುತ್ತೆ ಅದನ್ನ. ಸೊ ಅದಾದ್ಮೇಲೆ ಮೇಲೆ ಕರ್ಕೊಂಡು ಹೋಗ್ತಾರೆ. ರೂಮ್ಸ್ ಇರುತ್ತೆ, ಸೆಪರೇಟ್ ಕ್ಲಾಸ್ ರೂಮ್ಸ್ ಇರುತ್ತಲ್ಲ, ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅಂತೂ ನನಗೆ ಗೊತ್ತಿಲ್ಲ, ಅವ್ನು ಆಲ್ರೆಡಿ ಬಾ ಮನೆಗೆ ಹೋಗೋಣ, ಬಾ ಪಾಪ ಹತ್ರ ಹೋಗೋಣ ಅಂತ ಹಠ ಮಾಡ್ತಾ ಇದ್ದ. ಬಟ್ ಸ್ಟಿಲ್ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ಹಾಗೆ ಇಲ್ಲಿ ಮಕ್ಕಳಿಗೆ ಎನರ್ಜಿ ಬೇಕು, ಸ್ವಲ್ಪ ಜೋಶ್ ಇರಬೇಕು ಅಂತೇಳಿ ಅವಾಗ ಪ್ರಿವಿಯಸ್ ಶೋಸ್ ಅಲ್ಲಿ ಯಾರು ಬಂದಿರ್ತಾರೆ, ಸೊ ಅವರೆಲ್ಲ ಬಂದು ಮಕ್ಕಳನ್ನ ಮಾತಾಡ್ಸೋದೆಲ್ಲ ಮಾಡ್ತಾ ಇದ್ರು. ಸೊ ಮೇಲ್ಗಡೆ ರೂಮಿಗೆ ಕಳ್ಸಿದ್ರು. ಆಮೇಲೆ ನೋಡಿ ಅಕ್ಕಪಕ್ಕ ಇರೋರು ನೋಡಿ ಆಟ ಆಡ್ಕೊಂಡಿದ್ದ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಒಳಗಡೆ ಯಾರನ್ನು ಬಿಡಲ್ಲ ಪೇರೆಂಟ್ಸ್, ನ ಮಕ್ಕಳು ಮಾತ್ರ ಹೋಗ್ಬೇಕು ಹಾಡು ಹೇಳೋದಕ್ಕೆ ಅಂತ ಹೇಳಿದ್ರು. ಬಟ್ ನಾನು ಸ್ಟಿಲ್ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಹೋದೆ. ನೋಡಿದ್ರೆ ಅವನು ಮೈಕ್ ಹಿಡ್ಕೊಂಡು ಆಟ ಆಡಕ್ ಸ್ಟಾರ್ಟ್ ಮಾಡ್ದ, ಹಾಡೇ ಹೇಳ್ತಾ ಇರ್ಲಿಲ್ಲ. ಅಲ್ಲಿರೋರು ಹೇಳಿದ್ರು, ಮೇಡಮ್ ಪೇರೆಂಟ್ಸ್ ಇದ್ರೆ ಹೆಂಗೆ ಮಾಡ್ತಾರೆ, ನೀವು ಆಚೆ ಹೋಗಿ ಅವ್ನು ಹೇಳ್ತಾನೆ ಅಂತ ಕಳ್ಸಿದ್ರು. ನಾನು ಆಚೆ ಬಂದೆ, ಅದೇನು ಹೇಳಿದ್ನೋ ಗೊತ್ತಿಲ್ಲ, ಮಮ್ಮಿ ಹಾಡು ಹೇಳ್ದೆ ಅಂತ ಆಚೆ ಬಂದ. ಬಟ್ ಸ್ಟಿಲ್ ಅವ್ನಿಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಓಕೆ ಅಂತ ನಂಗೆ ಕರ್ಕೊಂಡೋದೆ. ಇವನ್ ಇಷ್ಟ ಆಡೋದಕ್ಕೆ ನಾನ್ ರಾತ್ರಿ ಎಲ್ಲ ಎಷ್ಟು ರಿಹರ್ಸಲ್ ಮಾಡಿದೀನಿ ಅಂತ ಅವ್ನು ನೋಡ್ಕೊಂಡು ಬನ್ನಿ ಒಂದ್ಸರಿ. ಇವಾಗ ಆಡಿಷನ್ಗೆ ಹೋಗ್ತೀಯಲ್ಲ, ಅವ್ರನ್ನ ಕೇಳ್ತಾರೆ, ಅವ್ರ ಏನೇನ್ ಕೇಳ್ತಾರೆ ಅದನ್ನ ನಿನ್ನ ಕೇಳ್ತೀನಿ, ನಾನು ಹೇಳ್ಬೇಕು. ಮೈಕ್ ಇಟ್ಕೊಂಡು ಇದು ಮೈಕು ನಿಂತ್ಕೋಬೇಕು, ಡಿಸೆಂಟ್ ನಿಂತ್ಕೋಬೇಕು. ಓಕೆ, ಕಾಲ್ ಜೋಡ್ಸು. ವೆರಿ ಗುಡ್. ದೊಡ್ಡ ಮೈಕ್ ಹಿಂಗೆ ಈ ಕಡೆ ಇರ್ಬೇಕಾ? ವೆರಿ ಗುಡ್. ಸ್ಟಾರ್ಟ್ ಮಾಡೋಣ, ಸಾಕು ಮಾತಾಡಿ, ಸ್ಟಾರ್ಟ್ ಮಾಡೋಣ. ಓಕೆ ಪಾಪು, ನಿನ್ನ ಹೆಸರೇನು? ಅಭಿಷ್ಣ. ಓಕೆ, ಇವತ್ತು ಏನಕ್ಕೆ ಬಂದಿರೋದಿಲ್ಲ ನೀನು? ಸಾಂಗ್ ಆಡೋದಕ್ಕೆ. ಹಾಡು ಹೇಳಕ್ ಬಂದಿದ್ಯಾ? ಯಾವ ಹಾಡು ಹೇಳ್ತೀಯಾ? ಬಾಣದಾರಿಯಲ್ಲಿ ಸೂರ್ಯ. ಯಾವ ಸಾಂಗು? ಅಪ್ಪು ಸರ್ದು. ಓಕೆ, ಹೇಳ್ತೀಯ ಇವಾಗ? ಓಕೆ, ರೆಡಿ, 3, 2, 1 ಸ್ಟಾರ್ಟ್. ಬಾಣದಾರಿಯಲ್ಲಿ ಸೂರ್ಯ ದಾರಿ ಹೋದ, ಚಂದ್ರ ಮೇಲೆ ಬಂದ, ನಗುತ್ತಾರೆ ಅಂದ, ಜಾತಿಗೆ ಆಯ್ತು ಮೈಕು ನನ್ನ ಪುಟ್ಟ ಕಂಡ, ನೀನಾದು ಮಾತಯ್ಯ ಜೇನಿನಂತೆ, ಮಗುವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆ ಅಂತೆ, ನನ್ನ ಪ್ರಾಣದಂತೆ. ಅಷ್ಟೇ. ಸೆಕೆಂಡ್ ಸಾಂಗ್ ಹೇಳ್ಬೇಕಲ್ಲ, ಸೆಕೆಂಡ್ ಸಾಂಗ್ ನಿಂತ್ಕೊಂಡು ಹೇಳ್ಬೇಕಲ್ವಾ? ಓಕೆ, ನೀನ್ ಫಸ್ಟ್ ಸಾಂಗ್ ಯಾವ್ದು ಹೇಳಿದೀವಿ? ಬಾಣದಾರಿಯಲ್ಲಿ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಸಾಂಗ್ ಇಲ್ಲ, ನಿಂತ್ಕೊಂಡು ಹೇಳ್ಬೇಕು ಮಮ್ಮಿ, ಪ್ಲೀಸ್. ನಿಂತ್ಕೊಂಡು. ಇವಾಗ ನೀನ್ ಚಾಕ್ಲೇಟ್ ಬೇಕಾನೆ, ನನಗೆ ಅಮ್ಮ ನಿನ್ಗೆ ಕ್ಲೇ ಎಲ್ಲ ಕೊಡ್ಸುತ್ತೆ, ಕಲರ್ ಕಲರ್ ಪೆನ್ಸಿಲ್ ಎಲ್ಲ ಕೊಡ್ಸುತ್ತೆ. ಓಕೆ ಪ್ಲೀಸ್. ಅಲ್ಲಿ ನಿಂತ್ಕೊಂಡು ಹೇಳ್ಬಿಡ್ತೀನಿ. ನಿಂತ್ಕೊಳ್ಬೇಕು ಮಾಮಿ ಸಾಂಗ್. ಅವಾಗ ಮಾಮಿ ನಿಂಗೆ ಹೋಗ್ಬೋ ಅಂತ ಹೇಳುತ್ತೆ. ಆಮೇಲೆ ಹಾಕೊಡ್ತೀನಿ. ನಂದಿತ ಮೋದಿನಿ ವಿಶ್ವದಿ ಮೋದಿ ಅಂದನುತೆ ದೇವರ ವಿಂದಶಯೋದಿ ವಿಶ್ವ
ಮತ್ತೆ ಹ್ಮ್. ಭಗವತಿ ಮೈಗೆ ಎಲ್ಲಿಗೆ ಹೋಗ್ಬೇಕು? ಈ ಕಂಟಕು ತುಂಬಿದೆ ಗೋಯಿ ವಿಶ್ವಾಸದ ಮೈದಿ ಜಕಬೈದಿನಿ ಶಯ್ಯತೆ ಭಗವತೆ ಹೇತಿನಿ ಕಂಟಪ್ಪು ತುಂಬಿರಿ ಬೂಜಿಕು ತುಂಬಿರಿ ಬೂಜಿಸುತ್ತೆ ಜಯ ಜಯ ವಿಶ್ವಾಸದ ಮೈದಿ ಜಕಬೈದಿನಿ ಶಯ್ಯತೆ ನಿನ್ನ ಮೈಗೆ ಹಂಗೆಲ್ಲ ಮುಟ್ಟಿದ್ರೆ ಬರೋದ್ರ ಅಂತ ಸೌಂಡ್ ಬರುತ್ತೆ. ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ತೀನಿ ನಾನು. ಗೊಲಗದ ಅಂತ ಬಾಯ್ ತೋರಿಸ್ತೀನಿ. ಬಾಯ್ ಹತ್ರ ಬಾ, ಅಮ್ಮ. ನಾನೇ ನೀನಂತೆ ಇಟ್ಕೊ ಮೈನ. ಇಲ್ಲಿ ಬಂದು ಕೂತ್ಕೋ, ಅಮ್ಮ ಹತ್ರ ಕೂತ್ಕೋ, please. ಚಾರ್ಜ್ ಹಾಕು ಜೋರಾಕ್ಷನ್ ಬರುತ್ತೆ ಬಾಯ್ ತೋರ್ಸ್ಕೊಟ್ಟಿದ್ದೀನಿ, ಹೆಂಗ್ ಬರುತ್ತೆ ಅಂತ. ಜೋರ ಜೋರ ಹೆಂಗೆ ತೋರ್ಸ್ಕೊಟ್ಟಿದ್ ಬಾ. ಇಲ್ಲಿ ಬಾ, ಅಮ್ಮ ಹತ್ರ ಕೂತ್ಕೋ, please ಬಾ. ಹೋಗ್ ನನ್ನ ಜೊತೆ ಮಾತಾಡಲ್ಲ. ನೋಡಿದ್ರಲ್ಲ ಎಷ್ಟು ಕಾಟ ಕೊಟ್ಟಿದ್ದಾನೋ ನನಗೆ ಅಂತ. ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.